ಕುಡಿದು ಬೈಕ್ ಚಲಾಯಿಸ್ತಾ ಇದ್ದಂತ ಇಬ್ಬರು ಯುವಕರು ಈ ಕೃತ್ಯವನ್ನು ಎಸಗಿದ್ದಾರೆ. ಕುಡಿದು ಅಡ್ಡಾದಿಡ್ಡಿಯಾಗಿ ಬೈಕ್ ಚಲಾಯಿಸ್ತಾ ಇದ್ದಂತ ಯುವಕರು ಇವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೈಕ್ ಸವಾರನಿಗೆ ಆವಾಜನ್ನ ಹಾಕಿರೋದು. ಕುಂದಲಹಳ್ಳಿ ಮಾರತಹಳ್ಳಿ ಹತ್ರ ಆಗಿರುವಂತ ಘಟನೆ ಇದು. ಈ ರೋಡ್ ರೇಸ್ ಪ್ರಕರಣಗಳು ಯಾಕೋ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ. ಏನು ಮಾಡ್ತಾ ಇದ್ದಾರೆ ಪೊಲೀಸರು ಗೊತ್ತಿಲ್ಲ. ಯಾಕೆ ಎಲ್ಲದಕ್ಕೂ ನೀವು ಪೊಲೀಸರನ್ನೇ ಪ್ರಶ್ನೆ ಮಾಡ್ತೀರಿ ಅಂತ ತಾವು ಕೇಳಬಹುದು. ಈ ರೀತಿಯಾಗಿ ರೋಡ್ ರೇಸ್ ಮಾಡೋದು ಯಾರು ಗೊತ್ತಾ? ಕಿಡಿಗೇಡಿಗಳು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು. ನೀವು ಯಥಾಕಡೆ ಬಂದು ರುಬ್ಬಿದ್ರೆ ಅವರಿಗೆ ಸರಿಯಾಗಿ ಅವ್ರು ಬುದ್ಧಿ ಕಲಿತಾರೆ. ಅವರು ರಸ್ತೆಗಳಲ್ಲಿ ಹೆಲ್ಮೆಟ್ ಇಲ್ಲದೆ ವೀಲಿಂಗ್ ಮಾಡ್ಕೊಂಡು ಹೆಂಗಂದ್ರೆ ಹೆಂಗೆ ಚಮಕ್ ಕೊಟ್ಕೊಂಡು ಬೇರೆ ಬೇರೆ ವಾಹನ ಸವಾರರಿಗೆ ಧಮಕಿ ಹಾಕ್ಕೊಂಡು ಹೆದರ್ಸ್ಕೊಂಡು ಬೆದರ್ಸ್ಕೊಂಡು ಏನ್ ಮಾಡ್ಕತ್ತೀಯ ಮಾಡ್ಕೊಂಡು ನೋಡೋಣ ಅನ್ನುವ ರೀತಿಯಲ್ಲಿ ಓಡಾಡ್ತಾವ್ರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪೊಲೀಸರು ಅವರನ್ನ ಹಿಡಿಯೋದೇನು ಕಷ್ಟ ಅಲ್ಲ, ಆದ್ರೆ ಯಾಕೆ ಹಿಡಿತಾ ಇಲ್ಲ ಅನ್ನೋದು ಒಂದು. ಎರಡನೇದು ಏನು ಗೊತ್ತೇ ಅಸಲಿ ವಿಚಾರ, ಅವ್ರನ್ನ ಹಿಡಿದ್ರೆ ಇಮಿಡಿಯೇಟ್ ಆಗಿ ಫೋನ್ ಬರುತ್ತೆ ಅವ್ರಿಗೆ, ನಮ್ಮ ಹುಡುಗರು ಕಣ್ರಿ ಬಿಟ್ಟು ಕಳಿಸ್ರಿ ಅವರು ಅಂತ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ ಈ ರೀತಿಯಾದಂಥ ಘಟನೆಗಳು. ಕುಡಿದು ಅಡ್ಡಾದಿಡ್ಡಿಯಾಗಿ ಬೈಕ್ ಚಲಾಯಿಸ್ತಾ ಇದ್ರು ಈ ಕಿಡಿಗೇಡಿಗಳು. ಈ ವೇಳೆ ಹಾರ್ನ್ ಮಾಡಿದಂಥ ಮತ್ತೊಬ್ಬ ಬೈಕ್ ಸವಾರ ಇದರಿಂದ ಕೋಪಗೊಂಡಂತಹ ಈ ಕಿಡಿಗೇಡಿಗಳು ಆತನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಕಿಚಾಯಿಸಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ. ಬಳಿಕ ಬೈಕನ್ನು ಅಡ್ಡಗಟ್ಟಿ ಕೆಳಗಿಳಿದು ಆವಾಜು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಸಂಬಂಧ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಬೈಕ್ ಸವಾರ ದೂರನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕ್ರಮ ಕೈಗೊಳ್ತೀರೇನು ನೀವು ಪೊಲೀಸರು? ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಹೆಂಗಂದ್ರೆ ಹಂಗೆ ಬರ್ತಾರೆ, ಯಾವ ಕಡೆ ಅಂದ್ರೆ ಆ ಕಡೆ ನುಗ್ಗುತ್ತಾರೆ. ನೀವು ಕೇಳಿದ್ರೆ ನೋಡಿ, ಅಲ್ಲಿ ನೋಡಿ, ಇದು ಕುಡಿದು ಹೆಲ್ಮೆಟ್ ಇಲ್ಲ, ಡ್ರಿಂಕ್ ಅಂಡ್ ಡ್ರೈವ್, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತಾರೆ ಇವರು. ಇವ್ರನ್ನ ಹಿಡ್ಕೊಂಡು ಬಂದ್ರೆ ಪೊಲೀಸರು, ನಾನು ಹೇಳಿದ್ನಲ್ಲ ಆಗ್ಲೇ, ಇಮಿಡಿಯೇಟ್ ಆಗಿ ಫೋನ್ ಬರುತ್ತೆ ಇವರಿಗೆ ಅಂತ. ರಾಜಕಾರಣಿಗಳು ಇದಾರಲ್ಲ, ನಮ್ಮ ರಾಜಕಾರಣಿಗಳು ಲಜ್ಜಿಗೆಟ್ಟವರು, ಅವ್ರು ಇವ್ರಿಗೆಲ್ರಿಗೂ ಸಪೋರ್ಟ್ ಮಾಡೋದು. ಇವರಿಂದಲೇ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.